ವ್ಯವಸ್ಥೆಯಲ್ಲಿ ಇವತ್ತು ಭಾಳ ದಿನಗಳಂತ ಭಾಳ ದಿನಗಳ ನಂತರ ಇವತ್ತು ಭಾಳ ದಿನ ನಂತರ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ಅಂದರೆ ನೀವು ಹೇಳಿದಂಗೆ ಕಾಲ ಪಕ್ವವಾಗಿ ಬರ್ತಾ ಇದೆ. ಅದರಿಂದ ಇವತ್ತು ನಮ್ಮ ಉದ್ದೇಶ, ಇವತ್ತು ಹಾಲಿ ಶಾಸಕರಂತ ದೇವರಪ್ಪನವರು ಜಗಳೂರಿನ ಪಟ್ಟಣ ವೃದ್ಧಿ ಪಡಿಸೋಂಥ ಹೆಜ್ಜೆ ಹಾಕಿ ಈಗ ರಸ್ತೆ ಅಗಲೀಕರಣಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಪ್ಪಾಗಿ ಕೋರ್ಟ್ವರೆಗೂ ಭಾಳ ಸಂತೋಷ. ಹಿಂದೆ ನಾನಿದ್ದಾಗಲೇ ಸರ್ಕಾರದ ಅನುಮತಿ ಪಡೆದು ನಾವು ಟೆಂಡರ್ನ ಅವತ್ತೇ ಕರೆದಿದ್ವಿ. ಕಾರಣಾಂತರದಿಂದ ಚುನಾವಣೆಗಳು ಬಂದಿದ್ದರಿಂದ ನಾವು ಮಾಡೋಕ್ಕಾಗಲಿಲ್ಲ. ಇಲ್ಲಿದೆ ತಾವು ಯಾರಾದರೂ ಪತ್ರಕರ್ತರು ನೋಡ್ಬಿಟ್ಟು ಇದನ್ನ ಅಲ್ಲ ಜೆರಾಕ್ಸ್ ಏನು ಬೇಡ ನೋಡ್ಕೊಳ್ಳಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕು ಮಲ್ಪೆಯಿಂದ ಮೊಳಕಾಲ್ಮೂರು ರಾಷ್ಟ್ರೀಯ ಹೆದ್ದಾರಿ 65ರ ಸರಪಳಿ ಕಿಲೋಮೀಟರ್ 102ರಿಂದ 60ರಿಂದ 306 ಕಿಲೋಮೀಟರ್ವರೆಗೂ ಆಯ್ದ ಭಾಗಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಇದ್ರ ಬಗ್ಗೆ ಟೆಂಡರ್ ಆಗಿತ್ತು. ಯಾಕಂದ್ರೆ ಅಂದಾಜು ಮೊತ್ತ 700 ಲಕ್ಷಗಳು, 7 ಕೋಟಿ. ಅಭಿವೃದ್ಧಿಪಡಿಸುತ್ತಿರುವ ರಸ್ತೆಯ ಉದ್ದ 2 ಕಿಲೋಮೀಟರ್. ಇದು ನಾವು ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಚುನಾವಣೆಗಳು ಬಂದ್ಬಿಟ್ಟು ಭಾಳ ಹತ್ತಿರದಲ್ಲಿ. ಆದ್ದರಿಂದ ನಾವು ಇದನ್ನು ಕೈಗೆ ಎತ್ಕೊಳ್ಳಿಲ್ಲ. ಅವಸರವಾಗಿ ಮಾಡಿ ಎಲೆಕ್ಷನ್ ಪರ್ಪಸ್ ಅನ್ಬೋದು, ಒಂದು ನಾಳೆ 4-5 ಟೀಕೆಗಳು ಗುರಿ ಆಗ್ಬೋದು ಅಂತ ನಾವು ಮುಂದೆ ನೋಡೋಣ ಅಂತಂದೇಳಿ ನಾವು ಕೈ ಬಿಟ್ವಿ. ಈ ದೇವರಪ್ಪರು ಮಾಡ್ತಾ ಇದ್ದಾರೆ, ನಾನು ಸ್ವಾಗತ ಬಯಸ್ತೀನಿ. ಇದನ್ನು ಕಾಮಗಾರಿಗೆ ಬೇಕಾಗಿತ್ತು. ಇದು ನಮ್ಮ ಮಲ್ಪಂಗೂರು ನಮ್ಮ ರಾಷ್ಟ್ರೀಯ ಹೆದ್ದಾರಿಯಿಂದ ಆಗೋಗ್ತಕ್ಕಂಥ ರಸ್ತೆ, ಇದು ಅಭಿವೃದ್ಧಿ ಆಗಬೇಕಾಗಿತ್ತು, ಮಾಡ್ತಾ ಇದ್ದಾರೆ. ಆದರೆ ಈ ರಸ್ತೆಯ ಕಾಮಗಾರಿ ಚೆನ್ನಾಗಾಗಲಿ, ಒಳ್ಳೆ ಉದ್ದೇಶ ಇಟ್ಕೊಂಡು ಮಾತಾಡ್ತಾಯಿದ್ದೀನಿ. ನಾನು ಅವ್ರಿಗೆ ಸ್ವಾಗತನೂ ಬಯಸಿದ್ದೀನಿ. ಇದಕ್ಕೆ ಮಾಡ್ತಿರೋದಕ್ಕೆ ಸ್ವಾಗತ ಮಾಡ್ತಿದ್ದೀನಿ ಅಂತ. ಈ ರಸ್ತೆ ಕಾಮಗಾರಿ ಕಳಪೆ ಮಟ್ಟದಲ್ಲಿ ಆಗದಲ್ಲಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಶಾಶ್ವತ ಉಳಿಯುವಂಥ ಕಾಮಗಾರಿ ಆಗಲಿ ಅಂತ ಹೇಳಿ ಆಶಿಸ್ತೀನಿ. ಹೀಗೆ ಪ್ರಸ್ತಾವನೆ ಕೊಡ್ತೀವಿ, ಅದನ್ನು ಸರ್ಕಾರ ಒಪ್ಪೋದು ಬಿಡೋದು ಮುಂದಿನ. ಈ ಸರ್ಕಾರದಿಂದ ಈಗ ಈ ಒಂದು ನಮ್ಮ ಯೋಜನೆ ಮಾಡಿದಾರಲ್ಲ, ಇದಕ್ಕೆ ಒಂದು ಸಮಾಂತರವಾಗಿ ಎಲ್ಲ ಸರ್ವಪಕ್ಷ ನೀವು ಕರೀಲಿ. ನಾವು